ರೂಬಿಕ್ಸ್ ಕ್ಯೂಬ್ನ ಈಸಿಯಾಗಿ ಸಾಲ್ವ್ ಮಾಡೋದು ಹೇಗೆ? ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಲೋ ಗೈಸ್, ಹೇಗಿದ್ದೀರಿ ಎಲ್ಲರೂ? ಓಕೆ, ಇವಾಗ ನಾನು ಈ ವಿಡಿಯೋನ್ಯಾಗ ಲಾಸ್ಟ್ ಲೇಯರ್ ಅಂದರೆ ಥರ್ಡ್ ಲೇಯರ್ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೇನೆ. ಸ್ಟಾರ್ಟಿಂಗ್ 2 ವಿಡಿಯೋದಲ್ಲಿ ಫಸ್ಟ್ ಲೇಯರ್ ಮತ್ತು ಈ ಸೆಕೆಂಡ್ ಲೇಯರ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿದ್ದೆ. ಇವಾಗ ಥರ್ಡ್ ಲೇಯರ್ ಸಾಲ್ವ್ ಮಾಡೋದನ್ನು ಹೇಳ್ಕೊಡ್ತೇನೆ. ಥರ್ಡ್ ಲೇಯರ್ ಸಾಲ್ವ್ ಆದರೆ ಈ ಕ್ಯೂಬ್ಸ್ ಕಂಪ್ಲೀಟ್ ಆಗುತ್ತೆ. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ. ಥರ್ಡ್ ಲೇಯರ್ ಸಾಲ್ವ್ ಮಾಡಬೇಕಂದ್ರೆ ಫಸ್ಟ್ ಸ್ಟೆಪ್ಪಲ್ಲಿ ಯೆಲ್ಲೋ ಕಲರಿಂದ ಇದನ್ನು ಪ್ಲಸ್ ಆಗಿ ಮಾಡ್ಕೊಳ್ಬೇಕು. ಅಂದರೆ ನಾವು ಸ್ಟಾರ್ಟಿಂಗಲ್ಲಿ ಅಂದರೆ ಫಸ್ಟ್ ಲೇಯರಲ್ಲಿ ಸಾಲ್ವ್ ಮಾಡುವಾಗ ವೈಟ್ ಕಲರಿಂದ ಪ್ಲಸ್ ಮಾಡ್ಕೊಂಡು ಹೇಗೆ ಸಾಲ್ವ್ ಮಾಡಿರ್ತೀವೋ ಅದೇ ರೀತಿ ಈ ಥರ್ಡ್ ಲೇಯರ್ ಸಾಲ್ವ್ ಮಾಡುವಾಗ ಯೆಲ್ಲೋ ಕಲರಿಂದ ಇದನ್ನು ಪ್ಲಸ್ ಮಾಡ್ಕೊಳ್ಬೇಕು. ಓಕೆ, ಇದಕ್ಕೇನಿಲ್ಲ, ಒಂದೇ ಒಂದು ಫಾರ್ಮುಲಾ ಹಾಕಿದರೆ ಪ್ಲಸ್ ಆಗಿ ಆಗುತ್ತೆ ಇದು. ಓಕೆ, ಇನ್ನು ಏನಂದರೆ ನಾವು ಸೆಕೆಂಡ್ ಲೇಯರ್ ಮಾಡಿದ ತಕ್ಷಣ ಯೆಲ್ಲೋ ಕಲರ್ ಏನಿರುತ್ತೆ ಇದು 3 ಥರವಾಗಿ ಫಾರ್ಮ್ ಆಗಿರುತ್ತೆ. ಅಂದರೆ ಈ ಕಾರ್ನರ್ ಪೀಸಸ್ನ ಇಗ್ನೋರ್ ಮಾಡಿ ಈ ಸೆಂಟ್ರಲ್ಲಿ ಒಂದೇ ಸಿಂಗಲ್ ಎಲ್ಲೋ ಬಂದಿರುತ್ತೆ. ಓಕೆ, ಅಥವಾ ಈ ಅಡ್ಡಡ್ಡ ಎಲ್ಲೋ ಬಂದಿರುತ್ತೆ, ಅಥವಾ ಹೀಗೆ ಸ್ಟ್ರೇಟ್ ಆದರೂ ಲೈನ್ ಬಂದಿರುತ್ತೆ. ಆಮೇಲೆ ಈ ಥರ ಉಲ್ಟಾ ಎಲ್ಲಿ ಬಂದಿರುತ್ತೆ, ಹಿಂಗಾದರೂ ಬಂದಿರುತ್ತೆ, ಅಥವಾ ಈ ಥರ ಆದರೂ ಬಂದಿರುತ್ತೆ, ಅಥವಾ ಹೀಗೆ, ಅಥವಾ ಈ ಥರ ಆದರೂ ಬಂದಿರುತ್ತೆ. ಓಕೆ, ಈ ಥರ ಬಂದಾಗ ನಾವು ನಾ ಹೇಳಿದ್ನಲ್ಲ, ಒಂದು ಫಾರ್ಮುಲಾ ಹಾಕಿದರೆ ಪ್ಲಸ್ ಆಗಿ ರೆಡಿ ಆಗುತ್ತೆ. ಓಕೆ, ಇವಾಗ ಅದೇ ಫಾರ್ಮುಲಾ ಹಾಕಿ ನಾವು ಪ್ಲಸ್ ಆಗಿ ಮಾಡ್ಕೊಳ್ಳೋಣ. ಎಫ್ ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್ ಎಫ್ ಪ್ರೈಮ್. ಓಕೆ, ಇವಾಗ ನೋಡಿ, ಈ ಸಿಂಗಲ್ ಯೆಲ್ಲೋ ಕಲರ್ ಏನಿತ್ತಲ್ಲ ಒಂದೇ ಪೀಸು, ಇವಾಗ ಅದು ಉಲ್ಟಾ ಎಲ್ಲಾಗಿ ಬಂದಿದೆ. ಹೌದಾ, ಅದನ್ನು ಏನು ಮಾಡಬೇಕಂದ್ರೆ ಈ ಥರ ಮೇಲ್ಗಡೆ ತಿರುಗಿಸಿ, ಅಂತಂದರೆ ಈ ಥರ ರೋಟೇಟ್ ಮಾಡಿ. ಆಮೇಲೆ ಇದು ಸ್ಟ್ರೇಟಾಗಿ ಎಲ್ಲಾಯಿತು. ಹೌದಾ, ಬಟ್ ಅದನ್ನು ಏನು ಮಾಡಬೇಕಂದ್ರೆ ಇವಾಗ ಅದನ್ನು ಅಪೋಸಿಟ್ ಆಗಿ ಅಂದರೆ ಉಲ್ಟಾ ಎಲ್ಲಾಗಿ ಇಟ್ಕೊಳ್ಬೇಕು. ಈ ಥರ ಬಂದಿತ್ತು, ಅದನ್ನು ಈ ಥರ ಸ್ಟ್ರೇಟಾಗಿ ಇಟ್ಕೊಂಡು ಆಮೇಲೆ ಅದನ್ನು ಈ ಥರ 2 ಸಲ ಹಿಂಗೆ ತಿರುಗಿಸಿದ್ರೆ ಅದು ಉಲ್ಟಾ ಆಗುತ್ತೆ. ಹೌದಾ, ಈ ಥರ ಉಲ್ಟಾ ಆಗಿ ಎಲ್ಲಾಯಿತು. ಆಮೇಲೆ ಸೇಮ್ ಅದೇ ಫಾರ್ಮುಲಾ ಹಾಕಿ, ಎಫ್ ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್ ಎಫ್ ಪ್ರೈಮ್. ಓಕೆ, ಇವಾಗ ನೋಡಿ ಉಲ್ಟಾ ಎಲ್ಲಿರೋದು ಈಗ ಅಡ್ಡಡ್ಡ ಎಲ್ಲೋ ಆಗಿ ಬಂತು, ಒಂದು ಅಡ್ಡ ಆಗಿ ಲೈನ್ ಬಂತು. ಈ ಕಾರ್ನರ್ ಪೀಸಸ್ನ ಇಗ್ನೋರ್ ಮಾಡಿ, ನಾನು ಆವಾಗಲೇ ಹೇಳಿದ್ದೀನಿ, ಅದು ನಮಗೆ ಸದ್ಯಕ್ಕೆ ಬೇಕಾಗಿಲ್ಲ. ಇವಾಗ ಕನ್ಸಿಡರ್ ಆಗೋದು ಸದ್ಯ ಇದೊಂದೇ ಲೈನ್. ಇವಾಗ ಏನಾಯ್ತದು ಅಡ್ಡಡ್ಡ ಬಂತು. ಹೌದಾ, ಸೇಮ್ ಅದನ್ನು ಹಾಗೆ ಇಟ್ಕೊಳ್ಳಿ. ಸೇಮ್ ಫಾರ್ಮುಲಾ ಹಾಕಿ, ಎಫ್ ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್ ಎಫ್ ಪ್ರೈಮ್. ಓಕೆ, ಇವಾಗ ನೋಡಿ ಪ್ಲಸ್ ಆಗಿ ರೆಡಿ ಆಯಿತು. ಹೌದಾ, ಓಕೆ, ಇವಾಗ ಇದು ಒಂದಾಯಿತು. ಇನ್ನು ಈ ಥರ ಅಡ್ಡಡ್ಡ ಅಥವಾ ಹೀಗೆ ಸ್ಟ್ರೇಟ್ ಬಂದಿರುತ್ತಲ್ಲ, ಸ್ಟ್ರೇಟ್ ಬಂದಿದ್ರೆ ಅದನ್ನು ಅಡ್ಡಾಗಿ ಹಿಡ್ಕೊಳ್ಬೇಕು. ಓಕೆ, ಅದನ್ನು ಇವಾಗ ಸೇಮ್ ಫಾರ್ಮುಲಾ ಹಾಕಿ, ಎಫ್ ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್ ಎಫ್ ಪ್ರೈಮ್. ಓಕೆ, ಇವಾಗ ನೋಡಿ ಸೇಮ್ ಪ್ಲಸ್ ಆಯಿತು. ಓಕೆ, ಸಪೋಸ್ ನಿಮಗೆ ಈಗ ಒಂದು ಸಲ ಹಾಕಿದ ಮೇಲೆ ಏನಾದರೂ ಪ್ಲಸ್ ಆಗಲಿಲ್ಲ ಅಂತಂದರೆ ಇನ್ನೊಂದು ಸಲ ಸೇಮ್ ಫಾರ್ಮುಲಾ ಹಾಕಿದರೆ ಪ್ಲಸ್ ಆಗುತ್ತೆ. ಓಕೆ, ಇವಾಗ ಇದು ಒಂದಾಯಿತು. ಆಮೇಲೆ ಇನ್ನು ಈ ಥರ ಎಲ್ಲೇನು ಬಂದಿರುತ್ತಲ್ಲ ಉಲ್ಟಾ ಎಲ್ಲು, ಅದನ್ನು ಏನು ಮಾಡಬೇಕಂದ್ರೆ ನಾವಾಗಲೇ ಹೇಳಿದ್ನಲ್ಲ, 1 2 ಈ ಥರ ತಿರುಗಿಸಿ ಹಿಡ್ಕೊಳ್ಬೇಕು. ಅಂದರೆ ಉಲ್ಟಾ ಎಲ್ಲಾಗಿ ಆ ಕಡೆ ಅಂದರೆ ಲೆಫ್ಟಿಗೆ ಮಾಡಿ ಎಲ್ಲಾಗಿ ಮಾಡಿಕೊಂಡು ಕೈಯಲ್ಲಿ ಹಿಡ್ಕೊಳ್ಬೇಕು. ಓಕೆ, ಇನ್ನು ಸೇಮ್ ಅದೇ ಫಾರ್ಮುಲಾ ಹಾಕಿ, ಎಫ್ ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್ ಎಫ್ ಪ್ರೈಮ್. ಓಕೆ, ಇವಾಗ ನೋಡಿ ಈ ಥರ ಉಲ್ಟಾ ಎಲ್ಲಿರೋದು ಇವಾಗ ಅಡ್ಡಡ್ಡ ಒಂದು ಲೈನ್ ಆಯಿತು. ಹೌದಾ, ಸೇಮ್ ಅದನ್ನು ಹಾಗೆ ಹಿಡ್ಕೊಂಡು ಸೇಮ್ ಫಾರ್ಮುಲಾ, ಎಫ್ ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್ ಎಫ್ ಪ್ರೈಮ್. ಹೌದಾ, ನೋಡಿ ಇವಾಗ ಪ್ಲಸ್ ಆಗಿ ರೆಡಿ ಆಯಿತು. ಓಕೆ,
ಇದು ಫಸ್ಟ್ ಸ್ಟೆಪ್ ಆಯಿತು. ಓಕೆ, ಇವಾಗ ಫಸ್ಟ್ ಸ್ಟೆಪ್ ಆದಮೇಲೆ ಸೆಕೆಂಡ್ ಸ್ಟೆಪ್ ಏನಂತಂದರೆ, ಈ ಫಸ್ಟ್ ಸ್ಟೆಪ್ಪಲ್ಲಿ ಇದು ಪ್ಲಸ್ ಆಗುತ್ತೆ. ಓಕೆ, ಆಮೇಲೆ ಈಗ ಸೆಕೆಂಡ್ ಸ್ಟೆಪ್ಪಲ್ಲಿ ಈ ಎರಡು ಕಲರ್ನ ಮ್ಯಾಚ್ ಮಾಡಬೇಕು. ಈಗ ಸೆಂಟರ್, ಈಗ ನೋಡಿ, ಈಗ ಬ್ಲೂ ಮ್ಯಾಚ್ ಆಗಿಬಿಟ್ಟಿದೆ ಆಲ್ರೆಡಿ. ಓಕೆ, ಇದು ಪ್ಲಸ್ ಆದ ತಕ್ಷಣವೇ ಇದು ಕಲರ್ ಮ್ಯಾಚ್ ಆಗಿಬಿಟ್ಟಿದೆ ಬ್ಲೂ, ಬಟ್ ಇದು ಗ್ರೀನ್ ರೆಡ್ ಆಗಿದೆ, ಆಮೇಲೆ ಆರೆಂಜ್ ಗ್ರೀನ್, ರೆಡ್ ಆರೆಂಜ್ ಆಗಿಬಿಟ್ಟಿದೆ. ಸೊ ಇವೆಲ್ಲ ಮಿಸ್ ಆಗಿಬಿಟ್ಟಿದೆ. ಅದಕ್ಕೆ ಇವಾಗ ಒಂದು ಸತಿ ನೀವು ಮೇಲ್ಗಡೆ ಲೇಯರ್ನ ತಿರುಗಿಸಿದ್ರೆ ಆಟೋಮೆಟಿಕ್ ಎರಡು ಕಲರ್ ಅಂತೂ ಮ್ಯಾಚ್ ಆಗೇ ಆಗುತ್ತೆ. ಓಕೆ, ಇವಾಗ ನೋಡಿ ಈ ಗ್ರೀನ್ ಇದೆಲ್ಲ, ಗ್ರೀನಿಗೆ ಟಚ್ ಮಾಡಿ ನೋಡೋಣ. ಓಕೆ, ಗ್ರೀನ್ ಮ್ಯಾಚ್ ಆಯಿತು. ಹಾಂ, ಇಲ್ಲಿ ಆರೆಂಜ್ ಮ್ಯಾಚ್ ಆಯಿತು. ಬಟ್ ಈಗ ರೆಡ್ ಬ್ಲೂ ರೆಡ್ ಕ್ರಾಸ್ ಆಗಿ ಮ್ಯಾಚ್ ಆಗಿಬಿಟ್ಟಿದೆ. ಹೌದಾ, ಇವಾಗ ಅದನ್ನು ಮ್ಯಾಚ್ ಮಾಡಬೇಕು. ಈ ಥರ ಆಗಬೇಕು ನಾಲ್ಕು, ಅಂದರೆ ಈ 4 ಪೀಸಸ್ಸು, ಅಂದರೆ ಇದು ಆರೆಂಜ್ ಬ್ಲೂ ಇದು ಹೆಂಗೆ ಮ್ಯಾಚ್ ಆಗಿದೆ ಅಲ್ಲ, ಎರಡೆರಡು ಪೀಸ್ ಆ ಥರ ಮ್ಯಾಚ್ ಮಾಡಬೇಕು. ಇವಾಗ ಆಲ್ರೆಡಿ ಒಂದು ಸಲ ತಿರುಗಿಸಿದ್ದಕ್ಕೆ 2 ಕಲರ್ ಮ್ಯಾಚ್ ಆಗಿದೆ. ಗ್ರೀನ್ ಆಗಿದೆ, ಆರೆಂಜ್ ಆಗಿದೆ. ಹೌದಾ, ಇನ್ನು ಮ್ಯಾಚ್ ಆಗಲಾರದ್ದು ಈ 2 ಕಲರ್ ಇದೆಯಲ್ಲ, ಇದನ್ನು ಈಗ ಈ ಥರ ಹಿಡ್ಕೊಂಡು, ಅಂದರೆ ಒಂದನ್ನು ನಮ್ಮ ಫೇಸ್ ಅಪೋಸಿಟ್, ಇನ್ನೊಂದು ರೈಟ್ ಹ್ಯಾಂಡಲ್ಲಿ ಹಿಡ್ಕೊಂಡು ಮೇಲ್ಗಡೆ ಫಾರ್ಮುಲಾ ಬರುತ್ತೆ, ಆ ಫಾರ್ಮುಲಾ ಹಾಕಬೇಕು. ಓಕೆ, R U2 R prime U prime R U R prime. ಓಕೆ, ಇದು ಫಾರ್ಮುಲಾ ಆದಮೇಲೆ ಇವಾಗ ಏನಾಗಿದೆ, ಇದು ರೆಡ್ಡಿಗೆ ಟಚ್ ಮಾಡಿ ನೋಡಿ. ಓಕೆ, ಇವಾಗ ರೆಡ್ ಮ್ಯಾಚ್ ಆಯಿತು, ಗ್ರೀನ್ ಆಯಿತು, ಆರೆಂಜ್ ಆಯಿತು, ಬ್ಲೂ ಆಯಿತು. ಹೌದಾ, ಸೊ ಇದು ಸೆಕೆಂಡ್ ಸ್ಟೆಪ್ ಮುಗೀತು. ಇನ್ನು ಈ ಸೆಕೆಂಡ್ ಸ್ಟೆಪ್ ಮುಗಿದ್ಮೇಲೆ ಈ 4 ಕಾರ್ನರ್ ಪೀಸಸ್ ಹಾಕಿದರೆ ಲಾಸ್ಟ್ ಇದು ಕಂಪ್ಲೀಟ್ ಆಗಿಬಿಡುತ್ತೆ. ಓಕೆ, ಈ 4 ಪೀಸಸ್ನ ಹಾಕಬೇಕು. ಇದಕ್ಕೇನಿಲ್ಲ, ಇದು ಒಂದು ಫಾರ್ಮುಲಾ ಇದೆ, ಫಾರ್ಮುಲಾ ಹಾಕಿಬಿಟ್ರೆ 4 ಕಾರ್ನರ್ ಪೀಸಸ್ ಸೆಟ್ ಆಗುತ್ತೆ. ಓಕೆ, ಇವಾಗ ಈ ಕಾರ್ನರ್ ಪೀಸ್ ಏನಿರುತ್ತಲ್ಲ, ಇದರಲ್ಲಿ 3 ಕಲರ್ಸ್ ಇರುತ್ತೆ. ಆ 3 ಕಲರು ಅಲ್ಲೇ ಪಕ್ಕದಲ್ಲೇ ಇರಬೇಕು. ಇವಾಗ ನೋಡಿ, ಇದು ಬ್ಲೂ ಕಲರ್ ಇದೆ, ಇಲ್ಲಿ ಬ್ಲೂ ಇದೆ. ಓಕೆ, ಇದು ರೆಡ್ ಇದೆ, ಬಟ್ ಇಲ್ಲಿ ಆರೆಂಜ್ ಇದೆ. ಸೊ ಇದು ಕ್ಯಾನ್ಸಲ್, ಇದು ಬರೋದಿಲ್ಲ. ಇನ್ನು ಇದು ರೆಡ್ ಇದೆ, ಸೊ ರೆಡ್ ಇದೆ, ಯೆಲ್ಲೋ ಕಲರ್ ಇದೆ, ಇದು ಒಂದು ಮ್ಯಾಚ್ ಆಗುತ್ತೆ. ಆಮೇಲೆ ಬಟ್ ಇದು ಗ್ರೀನ್ ಕಲರ್ ಇದೆ, ಇದು ಬ್ಲೂ ಇದೆ, ಸೊ ಇದು ಆಗೋದಿಲ್ಲ. ಇನ್ನು ಯೆಲ್ಲೋ ಕಲರ್, ಇದು ಆರೆಂಜ್ ಇದೆ, ಬಟ್ ಇಲ್ಲಿ ರೆಡ್ ಇದೆ, ಇದು ಕ್ಯಾನ್ಸಲ್. ಇದು ಬ್ಲೂ ಇದೆ, ಇದು ಗ್ರೀನ್ ಇದೆ, ಇದು ಸಹ ಆಗೋದಿಲ್ಲ. ಹಾಂ, ಇಲ್ಲಿ ನೋಡಿ, ಇದು ಗ್ರೀನ್ ಕಲರ್ ಇದೆ, ಗ್ರೀನ್ ಮ್ಯಾಚ್ ಆಯಿತು. ಆರೆಂಜ್ ಇದೆ, ಆಮೇಲೆ ಯೆಲ್ಲೋ ಕಲರ್ ಇದೆ, ಯೆಲ್ಲೋ. ಓಕೆ, ಸೊ ಇದು ಒಂದು ಕಾರ್ನರ್ ಕರೆಕ್ಟ್ ಇದೆ ಅಂತ ಆಯ್ತು ಇವಾಗ. ಓಕೆ, ಇದು ಕರೆಕ್ಟ್ ಇರೋದನ್ನು ಲೆಫ್ಟಲ್ಲಿ ಹಿಡ್ಕೊಳ್ಬೇಕು. ನಾನು ಹೇಳ್ತೀನಲ್ಲ, ಅದು ಮೇಲ್ಗಡೆ ಬರೋ ಫಾರ್ಮುಲಾ ಹಾಕಿದರೆ ಇದು 4 ಕಾರ್ನರ್ಸ್ ಸೆಟ್ ಆಗುತ್ತೆ. ಓಕೆ, ಇವಾಗ ನೋಡಿ, ಈ ಥರ ಮಾಡಬೇಕು. ಇಲ್ಲಿದೆ ನೋಡಿ, ಯೆಲ್ಲೋ ಆರೆಂಜ್, ಆಮೇಲೆ ಬ್ಲೂ. ಓಕೆ, ಇದು ಕರೆಕ್ಟ್ ಇದೆ. ಬ್ಲೂ ರೆಡ್ ಯೆಲ್ಲೋ ಇದು ಸಹ ಕರೆಕ್ಟ್ ಇದೆ. ಗ್ರೀನಿಗಿದೆ, ಇದು ಗ್ರೀನು, ಆಮೇಲೆ ರೆಡ್ ಯೆಲ್ಲೋ ಇದು ಕರೆಕ್ಟ್ ಇದೆ. ಈ ಕಾರ್ನರ್ ಈ ಥರ ನಾವು ಮಾಡ್ಕೊಳ್ಬೇಕು. ಗ್ರೀನು, ಆರೆಂಜ್, ಆಮೇಲೆ ಯೆಲ್ಲೋ. ಸೊ ಈಗ ಹೆಂಗೆ 4 ಕಾರ್ನರ್ಸ್ ಮ್ಯಾಚ್ ಆಗಿದೆಯಲ್ಲ, ಈ ಥರ 4 ಕಾರ್ನರ್ಸ್ನ ರೆಡಿ ಮಾಡ್ಕೊಳ್ಬೇಕು. ಓಕೆ, ಇವಾಗ ನೋಡಿ, ಇದು ಒಂದು ಕರೆಕ್ಟ್ ಇದೆ. ಇವಾಗ ಆರೆಂಜ್ ಇದೆ, ಗ್ರೀನ್ ಇದೆ, ಯೆಲ್ಲೋ ಕಲರ್ ಇದೆ. ಓಕೆ, ಇದೊಂದಿದೆ, ಈ 3 ಕಾರ್ನರ್ಸ್ ಕರೆಕ್ಟ್ ಇಲ್ಲ. ಇದು 3 ಕಾರ್ನರ್ಸ್ನ ಮಾಡ್ಕೊಳ್ಬೇಕು. ಇವಾಗ ಕರೆಕ್ಟ್ ಇರೋ ಕಾರ್ನರನ್ನು ಲೆಫ್ಟಲ್ಲಿ ಹಿಡ್ಕೊಂಡು, ಕರೆಕ್ಟ್ ಇಲ್ಲದೇ ಇರೋ ಕಾರ್ನರ್ನ ರೈಟಲ್ಲಿ ಹಿಡ್ಕೊಂಡು ಫಾರ್ಮುಲಾ ಹಾಕಬೇಕು. ಓಕೆ, R U prime L U R prime U prime L prime U. ಓಕೆ, ಇವಾಗ ಮ್ಯಾಚ್ ಆಯಿತಾ ನೋಡಿ. ಗ್ರೀನ್ ಇದೆ, ಆರೆಂಜ್ ಇದೆ, ಯೆಲ್ಲೋ ಇದೆ, ಇದಂತೂ ಕರೆಕ್ಟ್ ಇದೆ. ಇನ್ನು ಆರೆಂಜ್ ಬ್ಲೂ ಯೆಲ್ಲೋ. ಸೊ ಇದು ಕರೆಕ್ಟ್ ಆಯ್ತು. ಇವಾಗ ಇದು ರೆಡ್ ಮ್ಯಾಚ್ ಆಯಿತು, ಬ್ಲೂ ಆಯಿತು, ಯೆಲ್ಲೋ ಆಯಿತು. ಓಕೆ, ಇದು ಸಹ ಕಾರ್ನರ್ ಕರೆಕ್ಟ್ ಆಯಿತು. ಇದು ಗ್ರೀನು, ರೆಡ್, ಯೆಲ್ಲೋ, ಇದು ಅಂದರೆ 4 ಕಾರ್ನರ್ಸ್ ಕರೆಕ್ಟ್ ಆದವು ಇವಾಗ. ಓಕೆ, ನಿಮ್ಮದು ಸಪೋಸ್ ಆಗಿರಲಿಲ್ಲ ಅಂತಂದರೆ, ಆಗದೇ ಇರೋ ಕಾರ್ನರ್ ಏನಿರುತ್ತಲ್ಲ, ಎಕ್ಸಾಂಪಲ್ ಇದಾಗಿಲ್ಲ ಅಂದ್ಕೊಳ್ಳಿ, ಇದಾಗಿರಲಿಲ್ಲ ಅಂತಂದರೆ ಅದನ್ನು ರೈಟಲ್ಲಿ ಹಿಡ್ಕೊಂಡು, ಆವಾಗಲೇ ಹೇಳಿದ್ನಲ್ಲ, ಇವಾಗ ಜಸ್ಟ್ ಹಾಕಿದ್ರಿ ಎಲ್ಲ ಫಾರ್ಮುಲಾ, ಅದೇ ಫಾರ್ಮುಲಾ ಪದೇ ಮಾಡಿರಿ. ಅಂದರೆ ಆಗೋ ತನಕನೂ ಅದು ಫಾರ್ಮುಲಾ ಹಾಕಿದರೆ 4 ಕಾರ್ನರ್ಸ್ ಕರೆಕ್ಟ್ ಆಗುತ್ತೆ, ಅಂದರೆ ಸೆಟ್ ಆಗುತ್ತೆ. ಓಕೆ, ಇನ್ನು
ಈ ಕಾರ್ನರ್ಸ್ ಸೆಟ್ ಆದಮೇಲೆ ಇವಾಗ ಏನು ಮಾಡಬೇಕಂದ್ರೆ ಫೋರ್ತ್ ಸ್ಟೆಪ್ಪನ್ನು ಅಪ್ಲೈ ಮಾಡಿದರೆ ಇದು ಕಂಪ್ಲೀಟ್ ಆಗಿಬಿಡುತ್ತೆ. ಓಕೆ, ಇವಾಗ ನೋಡಿ ಈ ಥರ ನಿಮ್ಗೆ ಏನಾದರೂ ಅಂದರೆ ಇದು ಸೆಟ್ ಆಗಿ ಬಂದಿದ್ರೆ, ಇದೆಲ್ಲ ಫುಲ್ ಮ್ಯಾಚ್ ಆಗಿ ಬಂದಿದ್ರೆ ಇದನ್ನು ಲೆಫ್ಟಲ್ಲಿ ಹಿಡ್ಕೊಂಡು ಇವಾಗ ಫಾರ್ಮುಲಾ ಹೇಳ್ತೀನಿ, ಅದನ್ನು ಹಾಕ್ತಾ ಹೋಗಬೇಕು. ಓಕೆ, ಅದು ಫಾರ್ಮುಲಾ ಹಾಕ್ಬಿಟ್ರೆ ಇದು ಕಂಪ್ಲೀಟಾಗಿ ಸಾಲ್ವ್ ಆಗಿಬಿಡುತ್ತೆ. ಓಕೆ, ಈ ಥರ ನಿಮ್ಗೆ ಏನಾದರೂ ಬಂದಿದ್ರೆ ಅಂದರೆ ಕಂಪ್ಲೀಟಾಗಿ ಕೂಡಿದರೆ ಅದನ್ನು ಲೆಫ್ಟಲ್ಲಿ ಹಿಡ್ಕೊಳ್ಳಿ. ಈ ಥರ ಬಂದಿರೋದನ್ನು ರೈಟಿಗೆ ಹಿಡ್ಕೊಂಡು ಅದು ಫಾರ್ಮುಲಾ ಹಾಕಿ. ಓಕೆ, ಇವಾಗ ನಾನು ಇದು ಫಸ್ಟ್ ಮಾಡ್ತೇನೆ. ಇವಾಗ ನೋಡಿ ಇದೆಲ್ಲ ಕಾರ್ನರ್ಸ್ ಅಂತೂ ಸೆಟ್ ಆಗಿದೆ. ಓಕೆ, ಇವಾಗ ನಾನು ಯಾವುದಾದ್ರೂ ಹಿಡ್ಕೊತೀನಿ, ಯಾಕಂದರೆ ನನಗೆ ಈ ಥರ ಬಂದಿಲ್ಲ. ಓಕೆ, ಇವಾಗ ನಾನು ಯಾವುದಾದ್ರೂ ಹಿಡ್ಕೊಂಡು ಫಾರ್ಮುಲಾ ಹಾಕ್ತೀನಿ. ಆರ್ U2 R ಪ್ರೈಮ್ U ಪ್ರೈಮ್ R U ಪ್ರೈಮ್ R ಪ್ರೈಮ್. ಓಕೆ, ಇವಾಗ ರೈಟ್ ಸೈಡ್ ಆಯ್ತಲ್ಲ, ಇನ್ನು ಲೆಫ್ಟಲ್ಲಿ ಅದೇ ಸೇಮನ್ನು ಹಾಕಬೇಕು. U2 ಪ್ರೈಮ್ L ಪ್ರೈಮ್ U L ಪ್ರೈಮ್. ಓಕೆ, ಇವಾಗ ಯಾವುದು ಮ್ಯಾಚ್ ಆಗಲಿಲ್ಲ ಅಂದರೆ ಈ ಥರ ಆಗಲಿಲ್ಲ. ಸೊ ಸೇಮ್ ಅದೇ ಫಾರ್ಮುಲಾ ಇನ್ನು ಎಲ್ಲ ಕಂಪ್ಲೀಟ್ ಆಗೋ ತನಕ ಇದೊಂದೇ ಫಾರ್ಮುಲಾ ಹಾಕಬೇಕು. ಓಕೆ, ನೀವು ಈ ಫಾರ್ಮುಲಾನ ನೋಟ್ ಮಾಡ್ಕೊಳ್ಳಿ. ಓಕೆ, ಯಾಕಂದರೆ ಇದು ಸೇಮ್ ರೈಟ್ಗೂ ಅಪ್ಲೈ ಆಗುತ್ತೆ, ಲೆಫ್ಟ್ಗೂ ಅಪ್ಲೈ ಆಗುತ್ತೆ ಈ ಸ್ಟೆಪ್ಪಲ್ಲಿ. ಸೊ ಒಂದು ಸ್ವಲ್ಪ ದೊಡ್ಡದು ಫಾರ್ಮುಲಾ ಇದೆ, ಅದಕ್ಕೆ ಇದನ್ನು ನೋಟ್ ಮಾಡ್ಕೊಳ್ಳಿ. ಆರ್ U2 R ಪ್ರೈಮ್ U ಪ್ರೈಮ್ R U ಪ್ರೈಮ್ R ಪ್ರೈಮ್. ಓಕೆ, ಇದು ರೈಟ್ ಸೈಡ್ ಆದ ತಕ್ಷಣ ಸೇಮ್ ಲೆಫ್ಟಲ್ಲಿ ಅದನ್ನು ಹಾಕಬೇಕು. U2 ಪ್ರೈಮ್ L ಪ್ರೈಮ್ U L ಪ್ರೈಮ್. ಓಕೆ, ಇವಾಗ ನೋಡಿ ನಂದು ಸಹ ಇದು ಇಷ್ಟು ಮ್ಯಾಚ್ ಆಯಿತು, ಈ ಲೈನು ಇದು ಸಹ ಮ್ಯಾಚ್ ಆಯಿತು. ಇವಾಗ ನಾನು ಇದನ್ನು ಮ್ಯಾಚ್ ಆಗಿರೋದನ್ನು ಲೆಫ್ಟಲ್ಲಿ ಇಟ್ಕೊತೀನಿ. ಈಗ ಮ್ಯಾಚ್ ಆಗ್ತಿರೋ ಲೇಯರನ್ನು ರೈಟಲ್ಲಿ ಹಿಡ್ಕೊಂಡು ಸೇಮ್ ಮತ್ತು ಅದೇ ಫಾರ್ಮುಲಾ ಆರ್ U2 R ಪ್ರೈಮ್ U ಪ್ರೈಮ್ R U ಪ್ರೈಮ್ R ಪ್ರೈಮ್. ಓಕೆ, ಇನ್ನು ಸೇಮ್ ಅದೇ ಲೆಫ್ಟಿಗೆ ಹಾಕಬೇಕು. ಇದು ನಮ್ಮ ಕ್ಯೂಬ್ ಮಾತ್ರ ಕೈಯಲ್ಲಿ ಹಾಗೆ ಇರಬೇಕು. ಇನ್ನು ಯಾವ ಕಡೆ ಆದರೂ ರೋಟೇಟ್ ಮಾಡಿ ಫಾರ್ಮುಲಾ ಎಲ್ಲ ಅಪ್ಲೈ ಮಾಡೋಂಗಿಲ್ಲ, ಹಂಗಂದರೆ ಆಗೋದಿಲ್ಲ, ಮತ್ತದು ಅಂದರೆ ಸಾಲ್ವ್ ಆಗೋದಿಲ್ಲ. ಇವಾಗ ಲೆಫ್ಟಲ್ಲಿ ಹಾಕಿ ಸೇಮ್ U2 ಪ್ರೈಮ್ L ಪ್ರೈಮ್ U L ಪ್ರೈಮ್. ಓಕೆ, ಇವಾಗ ನೋಡಿ ಕಂಪ್ಲೀಟ್ ಎಲ್ಲನೂ ಸಾಲ್ವ್ ಆಯಿತು. ಓಕೆ, ಇದೇ ಥರ. ಓಕೆ, ಇದು ಸಹ ಸಾಲ್ವ್ ಆಯಿತು. ಇವಾಗ ನೋಡಿ ಇದು ಸಹ ಕಂಪ್ಲೀಟ್ ಆಯಿತು. ಓಕೆ, ಥ್ಯಾಂಕ್ ಯು.